ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇನ್ನು ನಡೆದ SLC ಅನ್ಯುವಲ್ ಎಕ್ಸಾಮ್ 2026 ಇಂಗ್ಲಿಷ್ ವಿಷಯದ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಸಂಪೂರ್ಣ ಕೀ ಆನ್ಸರ್ ಕೊಡ್ತೀನಿ, ಕೊನೆಯವರೆಗೆ ನೋಡಿ ಮತ್ತೆ ಕಮೆಂಟ್ ಕೂಡ ಮಾಡಿ. ನಿಮಗೆ 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸನ್ನು ಬರ್ಬೋದು ಅಂದಾಜು ಕಮೆಂಟ್ ಹಾಕಿ. ನೀವು ಎಷ್ಟು ಬರೆದಿದ್ದೀರಾ, ಎಷ್ಟು ಬರ್ಬೋದು ಅಂತ ಒಂದು ಅಂದಾಜು ಕಮೆಂಟ್ ಮಾಡಿ. ಎಲ್ಲರೂ ಕಮೆಂಟ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 4 ಮಲ್ಟಿಪಲ್ ಕ್ವಶನ್ ಇದ್ದು ಆಲ್ಮೋಸ್ಟ್ ನಾನು ಕೊಟ್ಟಿರುವ ಎಲ್ಲ ಕ್ವಶನ್ ಬಂದಿವೆ, ರಿಪೀಟ್ ಆಗಿವೆ, ಸೇಮ್ ಆಗಿ ಕ್ವಶನ್ ಬಂದಿವೆ. ಅರ್ಥ ಆಯ್ತಾ? ಮತ್ತೆ ನಿಮಗೆ ಗಣಿತ ವಿಷಯ ಹಾಕಿರ್ತೀನಿ. ಗಣಿತ ವಿಷಯ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಹಾಕಿರ್ತೀನಿ, ನೋಡ್ಕೊಂಡಿರಿ. ಒಂದೇ ಕ್ವಶನ್ನು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟು. ಕ್ವಶನ್ ಟ್ಯಾಗ್ ಕೇಳಿದ್ರು, ಶಿ ವಾಸ್ ನರೇಟಿಂಗ್ ಎ ಸ್ಟೋರಿ. ಏನಾಗ್ತದೆ ಕ್ವಶನ್ ಟ್ಯಾಗು? ಇದು ಆಪ್ಷನ್ ಏನಾಗೋದು ನೋಡಿ, ಗೆಸ್ ಮಾಡಿ. ಸೊ ಆಲ್ಮೋಸ್ಟ್ ಬರೀದಿರಾ, ಗೆಸ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ಒಂದೇ ಕ್ವಶನ್ನು ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ವಾಸೆಂಟ್ ಶಿ ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಅನ್ನು, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಏನಾಗ್ಬೋದು ಹೇಳಿದೆ ನಿಮಗೆ, ಯಾವಾಗಲೂ ಇನ್ಫಿನಿಟಿವ್ 2 ಇಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದೆ. ಅದರಿಂದ ಆಪ್ಷನ್ ಡಿ 2 ಕಂಪ್ಲೀಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಒನ್ನು, ಥರ್ಡ್ ಒನ್ನು, ಮೂರನೇದು, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ರು, ಹರೀಶ್, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್. ಏನಿದು? ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್ ಸರಿಯಾದ ಉತ್ತರ. ಸೀಕಿಂಗ್ ಪರ್ಮಿಷನ್ನು. ಫೋರ್ತ್ ಒನ್ನು, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಏನಾಗ್ಬೋದು ಇದು? ಫೋರ್ತ್ ಒನ್ನು ಹೇಳಿದೆ ನಿಮಗೆ, ಆಲ್ಮೋಸ್ಟು ವುಡ್ ಮೇಲೆ ಕೇಳ್ತಾರಂತ, ಅದರಿಂದ ಆಪ್ಷನ್ ಬಿ ವುಡ್ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಸೆಕೆಂಡ್ ಮೆನು, ಡೂ ಆ್ಯಸ್ ಡೈರೆಕ್ಟೆಡು. ತುಂಬಾ ಈಸಿ ಕೊಟ್ಟಿರುವೆಲ್ಲ, 12 ಮಾರ್ಕ್ಸ್ಗೆ. ಸೊ ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. 5ನೇ ಕ್ವಶನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable? ಓವರ್, ವೆರಿ, ರೋಡ್. ಯಾವುದಾಗ್ಬೋದು? ರೋಡ್ ಅನ್ನೋದು 1 syllable. ರೋಡ್ ಅನ್ನೋದು 1 syllable. ಇನ್ನು ನೆಕ್ಸ್ಟ್ ಒನ್ನು, 6th, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಲು. ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ರನ್ನರ್ ಇನ್ ದ ಸ್ಕೂಲ್. ಏನಾಗುತ್ತದೆ? ಇಲ್ಲಿ ದ ಬರ್ತದೆ. ದ ಫಾಸ್ಟೆಸ್ಟ್. ನೀನು ಹೇಳಿದ್ದೀನಿ ನಿಮಗೆ ಎಷ್ಟು ಪವರ್ ಬಂದರೆ ಅಲ್ಲಿ ದ ಬರ್ತದೆ ಅಂತ, ಅದರಿಂದ ದ ಫಾಸ್ಟೆಸ್ಟ್ ಸರಿಯಾದ ಉತ್ತರ. ಇನ್ನು 7ನೇದು, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಮಿಡಿಯೇಟ್ಲಿ ಅನ್ನೋದು ಏನಾಗ್ತದೆ? ಇಮಿಡಿಯೇಟ್ಲಿ ಅನ್ನೋದು ಎರಡು ವರ್ಬ್ ಇದು. ಇಮಿಡಿಯೇಟ್ಲಿ ಅನ್ನೋದು ಎರಡು ವರ್ಬು. ನೆಕ್ಸ್ಟು 8th, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರು. ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಡ್ಯಾಶ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಏನಾಗ್ತದೆ ಲಿಂಕರು? 8th ಆನ್ಸರು ಆ್ಯಂಡ್ ಆಗ್ತದೆ. ಅರ್ಥ ಆಯ್ತಾ? ಆ್ಯಂಡ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಇನ್ನು ನೆಕ್ಸ್ಟು 9th, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ನು. ಪ್ರಪೋಸಿಷನ್ ಕೇಳಿದರೆ, ಅನಂತ್ ವಾಸ್ ಅವೇಕ್ ಬ್ರೀತಿಂಗ್ ದ ಆಕ್ಸಿಜನ್ ಡ್ಯಾಶ್ ದ ಸಿಲಿಂಡರ್. ಏನಾಗ್ತದೆ? 9th ಫ್ರಾಮ್ ಆಗ್ತದೆ. ಫ್ರಾಮ್ ದ ಸಿಲಿಂಡರ್ ಸರಿಯಾದ ಉತ್ತರ. ಫ್ರಾಮ್ ಬರೆದರೆ 1 ಮಾರ್ಕ್ಸನ್ನು ಕೊಡ್ತಾರೆ. ನೆಕ್ಸ್ಟು 10ನೇ ಕ್ವಶನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ಟೆನ್ಸ್ ಫಾರ್ಮ್ ಕೇಳಿದರೆ, ಹಿ ಡ್ಯಾಶ್ ಬಿ ಪ್ಲಸ್ ರೀಡ್ ಫಾರ್ ಹೀಸ್ ಎಕ್ಸಾಮ್ ಲಾಸ್ಟ್ ನೈಟ್. ಏನಾಗ್ತದೆ ಇದು? ಬಿ ಪ್ಲಸ್ ರೀಡ್ ಕೇಳಿದರೆ. 11ನೇ ಕ್ವಶನ್ ಆನ್ಸರು ಏನಾಗ್ಬೋದು? ವಾಸ್ ರೀಡಿಂಗು. ಅರ್ಥ ಆಯ್ತಾ? ವಾಸ್ ರೀಡಿಂಗ್ ಆಗ್ತದೆ. 10ನೇದು ಅನ್ಕೋತೀನಿ ಇದು. 10ನೇ ಕ್ವಶನ್ನು ವಾಸ್ ರೀಡಿಂಗು. ಹಿ ವಾಸ್ ರೀಡಿಂಗ್. ಇನ್ನು ನೆಕ್ಸ್ಟು 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. 11ನೇ ಕ್ವಶನ್ ಆನ್ಸರ್ ನೋಡಿ, ಕ್ವಶನ್ ನೋಡಿ, ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮೀ ಆ್ಯಂಡ್ ಡ್ಯಾಶ್ ಇಂಟ್ರೆಸ್ಟ್ ಸ್ಟೋರಿ. ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಏನಾಗ್ತದೆ? ಇಂಟ್ರೆಸ್ಟ್ ಅನ್ನೋದು 11ನೇ ಕ್ವಶನು ಇಂಟ್ರೆಸ್ಟಿಂಗ್ ಆಗ್ತದೆ. ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಇನ್ನು 12ನೇದು, ಯೂಸ್ ದ ವರ್ಡ್ ಸರ್ಚ್ ಆ್ಯಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ಸರ್ಚ್ ಅನ್ನೋ ವರ್ಡನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಓವರ್ ಬೈ ಬಳಸಬೇಕು. ಅರ್ಥ ಆಯ್ತಾ? ತುಂಬ ರೀತಿ ಮಾಡ್ಬೋದು. 12ನೇ ಕ್ವಶನು, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡೊಂದು, ದ ಪೊಲೀಸ್ ಸರ್ಚ್ಡ್ ದ ಹೌಸ್ ಫಾರ್ ದ ಮಿಸ್ಸಿಂಗ್ ಐಟಮ್ಸ್. ನೀವು ಯಾವ್ದು ಬರೆದಿದ್ದೀರಾ ಎಕ್ಸಾಮ್ನಲ್ಲಿ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟು 13, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಿದ್ರು. ಸೊ ಹೇಳ್ತೀನಿ ನಿಮಗೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅಂತ ನೋಡಿ. ರಾಮೇಶ್ವರಿ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಆನ್ಸರ್ ನೋಡಿ, 13 ಆನ್ಸರ್ ಹೇಳ್ತೀನಿ ಕೇಳಿ. ಏನಾಗ್ಬೋದು? ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಅರ್ಥ ಆಯ್ತಾ? ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಇನ್ನೊಮ್ಮೆ ಹೇಳ್ತೀನಿ ಆನ್ಸರು, ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಅರ್ಥ ಆಯ್ತಾ? ನೆಕ್ಸ್ಟು 14, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸು. ಪ್ಯಾಸಿವ್ ವಾಯ್ಸ್ ಕೇಳಿದ್ರು, ಸೆಂಟೆನ್ಸ್ ಓದಿ. ಶಿ ಸಿಂಗ್ಸ್ ಎ ಸಾಂಗ್. ಇದನ್ನು ಸೇಮ್ ಮಾಲ್ ಪೇಪರ್ ಕೊಟ್ಟಿದ್ದಾರೆ, ಮಾಲ್ ಪೇಪರಿಂದ ಕೊಟ್ಟಿದ್ದಾರೆ. ಸೊ 14ನೇ ಆನ್ಸರು ಏನಾಗ್ಬೋದು? ಶಿ ಸಿಂಗ್ಸ್ ಎ ಸಾಂಗ್ ಅನ್ನೋದು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಏನಾಗ್ತದೆ? ಎ ಸಾಂಗ್ ಈಸ್ ಸಂಗ್ ಬೈ ಹಿಯರ್. ಎ ಸಾಂಗ್ ಈಸ್ ಸಂಗ್ ಬೈ ಹಿಯರ್. ಇನ್ನು 15, ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್.
ಸೊ ದ್ಯಾಟ್ನ ಬಳಸ್ಬಿಟ್ಟು ಸೆಂಟೆನ್ಸ್ ಕಮೆಂಟ್ ಮಾಡಬೇಕು. ಹೇಳಿದ ನಿಮಗೆ ತುಂಬಾ ಈಸಿ ಅಂತ. ಸತೀಶ್ ವಾಸ್ ವೆರಿ ವೀಕ್, ಹಿ ಕುಡಂಟ್ ಗೋ ಟು ಸ್ಕೂಲ್. ಏನು ಮಾಡಬೇಕಾಗಿಲ್ಲ, ವೇರಿ ತೆಗೆಯೋದು, ಸೊ ಹಚ್ಚೋದು, ಅವನು ಫುಲ್ ಪಾಯಿಂಟ್ ತೆಗೆಯೋದು, ದ್ಯಾಟ್ ಹಚ್ಚೋದು. ಅರ್ಥ ಆಯ್ತಾ? ಕೇಳ್ತೇನೆ ಆನ್ಸರ್ ನೋಡ್ಕೊಳ್ಳಿ. 15ನೇದು, ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡಂಟ್ ಗೋ ಟು ಸ್ಕೂಲ್. ಇಷ್ಟೇ. ಇನ್ನು 16, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ಡಿಡ್ ಯು ಸಬ್ಮಿಟ್ ದ ಪ್ರಾಜೆಕ್ಟ್? ಇದನ್ನ ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು. ಏನಾಗ್ಬೋದು ಆನ್ಸರು? ಸೊ 14ನೇ ಕ್ವಶನ್ ಆನ್ಸರು, ನಿರ್ಮಲಾ ಆಸ್ಕ್ಡ್ ರಾಜೇಶ್ ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ನಿರ್ಮಲಾ ಆಸ್ಕ್ಡ್ ರಾಜೇಶ್ ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್. ಇದು ಆನ್ಸರು. ಇನ್ನು ನೆಕ್ಸ್ಟ್ ಕ್ವಶನ್ನು 17th, ಏನು ಕೊಟ್ಟಿದ್ರು? ಪ್ಯಾರಾಗ್ರಾಫು. ಎಡಿಟ್ ದ ಪ್ಯಾರಾಗ್ರಾಫು. ಓದ್ಕೊಳ್ಳಿದ್ನ. ಒನ್ಸ್ ಎ 4 women ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್, ಕ್ಯಾರಿ ಎ ಬಂಡಲ್ ಆನ್ ಹೇರ್ ಹೆಡ್, unable to lift it easily. She rested every now and then. Noun number to be corrected. Noun number. ಇನ್ನು ಸೆಕೆಂಡ್ ಅನ್ನು ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಏನಾಗಬೇಕು ಇದು? ಅಬ್ಸರ್ವ್ ಮಾಡಿ, ಇಲ್ಲಿ ವುಮೆನ್ ಕೊಟ್ಟಿದ್ದಾರೆ, ಅದು ಏನಾಗಬೇಕು? ವುಮನ್ ಆಗಬೇಕು. WOMAN ಆಗಬೇಕು. ಅದು ಅವ್ರು ಏನು ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. MEN ಅಲ್ಲ, ಅದು WOMAN, ವುಮನ್ ಆಗಬೇಕು ಅದು. ಇನ್ನು ಸೆಕೆಂಡ್ ಅನ್ನು ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಏನು ಮಾಡಿದ್ದಾರೆ? ಅಬ್ಸರ್ವ್ ಮಾಡಿ, ಕ್ಯಾರಿ, ಇದು ಕ್ಯಾರಿ ಕೊಟ್ಟಿದ್ದಾರೆ. ಎರಡನೇನು ನೋಡಿ, ಎರಡನೇನು ಕ್ಯಾರಿ ಅನ್ನೋದು ಕ್ಯಾರಿಂಗ್ ಆಗಬೇಕು. ಕ್ಯಾರಿಂಗ್ CARRYING ಆಗಬೇಕು, ಕ್ಯಾರಿಂಗ್. ನೆಕ್ಸ್ಟು ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. ಇವೇನು ಕೊಟ್ಟಿದ್ರು? 2-3 ಸೆಂಟೆನ್ಸ್ ಅಂದರೆ 2 ಮಾರ್ಕ್ಸ್ ಇತ್ತು. 7 ಅದು ಟೋಟಲಾಗಿ 14 ಮಾರ್ಕ್ಸು. ಎಲ್ಲ ಕೂಡ ಈಸಿ ಅನ್ಕೋತೀನಿ. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ, ನಾನು ಆನ್ಸರ್ ಕೊಡ್ತೀನಿ ಅಂತ. ಗ್ರೂಪಲ್ಲಿ PDF ಆಗಿರ್ತೀನಿ, PDF ಅಲ್ಲಿ ನೋಡ್ಕೋಬೋದು. ಅರ್ಥ ಆಯ್ತಾ? ಎಲ್ಲ ಆನ್ಸರ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ 2 ಮಾರ್ಕ್ಸ್ ಎಲ್ಲ PDF ಗ್ರೂಪಲ್ಲಿ ಹಾಕಿರ್ತೀನಿ, ಆನ್ಸರ್ PDF. ಓಕೆ. ನೆಕ್ಸ್ಟು 3 ಮಾರ್ಕ್ಸು 2 ಕ್ವಶನ್, 6 ಮಾರ್ಕ್ಸು. ಆಮೇಲೆ 4 ಮಾರ್ಕ್ಸು 3 ಕ್ವಶನ್, ಎಕ್ಸ್ಟ್ರಾಕ್ಟು. ನೋಡಿ, ತುಂಬ ಜನ ಕೇಳ್ತಾರೆ ಎಕ್ಸ್ಟ್ರಾಕ್ಟು ಆನ್ಸರ್ ಹೇಳ್ತೀನಿ ಕೇಳಿ. 27 ಸೋನೆ ಕ್ವಶನ್ನು. ತುಂಬ ಜನ ಮಿಸ್ಟೇಕ್ ಮಾಡಿದ್ರೆ ಅನ್ಕೋತೀನಿ. ನೋಡೋಣ ಆನ್ಸರ್ಗಳನ್ನು. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ಇಲ್ಲಿ ಹೂ ವಾಸ್ ನ್ಯೂ ಟು ಮುಂಬೈ, ಯಾರಾಗಿರ್ಬೋದು? ಅದು ಬಾಲೇಶ್ವರ್ ಮಿಶ್ರಾ. ಇನ್ನು ಸೆಕೆಂಡ್ ಅನ್ನು ಬಿ, ವೈ ಡಿಡ್ ಹಿ ಕಮ್ ಟು ಮುಂಬೈ. ಎರಡನೇ ಆನ್ಸರ್ ಏನಾಗ್ಬೋದು? ಇನ್ ಸರ್ಚ್ ಆಫ್ ಎ ಜಾಬ್, ಅವನು ಜಾಬ್ಗಾಗಿ ಬಂದಿದ್ದ. ನೆಕ್ಸ್ಟ್ ಮೂರನೇದು, ವಾಟ್ ಮೇಡ್ ಹಿಮ್ ಫೀಲ್ ಪೀಪಲ್ ವೇರ್ ಅಫ್ರೇಡ್. ಏನಾಗ್ಬೋದು ಆನ್ಸರು? ಮೂರನೇದು ಆಪ್ಷನ್ ಸಿ ಆನ್ಸರು, ನೋ ಬಡಿ ಸ್ಟೆಪ್ಡ್ ಫಾರ್ವರ್ಡ್ ಟು ಹೆಲ್ಪ್ ಹಿಮ್ ಸೇವ್ ರೋಮಾ ಬೈ ದ ಟ್ರ್ಯಾಕ್ಸ್. ಇನ್ನು 28, ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಸಿನ್ಸ್ ಕ್ಯಾಪ್ಟನ್. ಕ್ವಶನ್ ನಂಬರ್ ಎ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್. 28ಗೆ ಆನ್ಸರು ಆಪ್ಷನ್ ಎಗೆ ಆನ್ಸರು ಪೆಡ್ರೋ. ಇನ್ನು ಸೆಕೆಂಡ್ ಅನ್ನು ಬಿಗೆ, ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್. 28 ಆನ್ಸರ್ ಬಿಗೆ ನೋಡಿ, ಬಿ. ವೆನ್ ಕೊಲಂಬಸ್ ರಿಮಾರ್ಕ್ಡ್ ದ್ಯಾಟ್ ದ CMN ಡ್ರ್ಯಾಂಕ್ ಟೂ ಮಚ್. ಅರ್ಥ ಆಯ್ತಾ? ಯಾವಾಗ ಅವರು ತುಂಬಾ ಡ್ರ್ಯಾಂಕ್ ಮಾಡಿರ್ತಾರೆ, ಕುಡಿದಿರ್ತಾರೆ, ಯಾವಾಗ ಕೇಳ್ತಾರೆ. ನೆಕ್ಸ್ಟು ಸಿ, ವಾಟ್ ವಾಸ್ ದ ವಿಷನ್ ಆಫ್ ದ ಕ್ಯಾಪ್ಟನ್. ಕ್ಯಾಪ್ಟನ್ ನೋಡಿದ್ದು, ವಾಟ್ ವಾಸ್ ದ ವಿಷನ್ ಆಫ್ ದ ಕ್ಯಾಪ್ಟನ್. ನೆಕ್ಸ್ಟು ಸಿ ಆನ್ಸರು, ಟು ಡಿಸ್ಕವರ್ ಎ ನ್ಯೂ ವರ್ಲ್ಡ್. ಆನ್ಸರು ಟು ಡಿಸ್ಕವರ್ ಎ ನ್ಯೂ ವರ್ಲ್ಡ್. ನೆಕ್ಸ್ಟು 29 ಕ್ವಶನ್ ಓದ್ಕೊಳ್ಳಿ. ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ, ಡೋಂಟ್ ಯು. ಹೂ ಇಸ್ ದ ಸ್ಪೀಕರ್. 29 ಆನ್ಸರು, ಇದು ಸತೀಶ್ ಫಾದರು, ಅಂದರೆ ಯಾರು? ಅವತಾರ್ ನಾರಾಯಣ್. ಇನ್ನು ಸೆಕೆಂಡ್ ಅನ್ನು ಬಿ, ವಾಟ್ ಮೇಡ್ ಸ್ಪೀಕರ್ ಸೇ ದಿಸ್. ಆನ್ಸರು ಸತೀಶ್ ರೆಸಿಸ್ಟೆನ್ಸ್ ಇನ್ ಫೇಂಟಿಂಗ್ ಡಿಸ್ಪೈಟ್ ಹಿಸ್ ಫಾದರ್ ಪ್ರಿವಿಯಸ್ ಡಿಸ್ಕರೇಜ್ಮೆಂಟ್. ಇನ್ನು ಥರ್ಡ್ ಒನ್ನು ಸಿ, ವಾಟ್ ಡಿಡ್ ಹಿ ಡೂ ಆಫ್ಟರ್ ಹಿ ಬೌಟ್ ಸತೀಶ್ ಪೇಂಟ್ಸ್ ಬ್ರಷಸ್ ಆ್ಯಂಡ್ ಡ್ರಾವಿಂಗ್ ಶೀಟ್ಸ್. ನೆಕ್ಸ್ಟ್ 30 ಕ್ವಶನ್ನು ಏನು ಕೊಟ್ಟಿದ್ರು? ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ವಿಂಟರ್ ಅಂಡರ್ ಲಾಕ್, ವಾಟ್ ಡಸ್ ದಿಸ್ ಮೀನ್. 30 ಕ್ವಶನ್ ಆನ್ಸರ್ ನೋಡಿ. ಒಂದೇ ಆನ್ಸರ್ ದೇರ್ ವಿಲ್ ಬಿ ನೋ ಚೇಂಜ್ ಆಫ್ ಸೀಸನ್ಸ್ ಇನ್ ಸ್ಪೇಸ್. ಅಲ್ಲಿ ಸ್ಪೇಸಲ್ಲಿ ಯಾವುದೇ ಸೀಸನ್ ಚೇಂಜ್ ಆಗೋದಿಲ್ಲ, ಕಾಲಗಳು ಬದಲಾಗೋದಿಲ್ಲ. ಅರ್ಥ ಆಯ್ತಾ? ಇನ್ನು ಬಿ, ವೇರ್ ವುಡ್ ದಿಸ್ ಹ್ಯಾಪನ್. ಇನ್ ಔಟರ್ ಸ್ಪೇಸ್. ಸರಿಯಾದ ಉತ್ತರ. ಇನ್ನು ಸಿ, ಹೂ ಈಸ್ ದ ಪೊಯೆಟ್. ವೆರಿ ಇಂಪಾರ್ಟೆಂಟ್ ಕೇಳಿದ್ರು, ಯಾರು? ನಾರ್ಮನ್ ನಿಕೋಲ್ಸನ್. ಆಲ್ಮೋಸ್ಟ್ ಈಸಿ ಇರ್ತದು. ನೆಕ್ಸ್ಟು ಫೈಲೈಟಿಂಗು ಕೇಳಿದ ನಿಮಗೆ 3 ಮಾರ್ಕ್ಸ್ ಕೊಡ್ತಾರಂತ ಕೊಟ್ಟಿದ್ದಾರೆ ನೋಡಿ. 3 ಮಾರ್ಕ್ಸ್ಗೆ ಸೊ ನೇಮು, ಮಿಸ್ಟರ್ ರಾಘವೇಂದ್ರ, ಪ್ರೊಫೆಷನ್ನು ಎಲ್ಲ ಕೊಟ್ಟಿದ್ದಾರೆ. ಸೊ ಆಮೇಲೆ ನೆಕ್ಸ್ಟು ಡೆವಲಪ್ ದ ಸ್ಟೋರಿ. ಸೊ 3 ಮಾರ್ಕ್ಸ್ಗೆ ಬರಿಬೋದಾಗಿತ್ತು. ಆ್ಯಂಡ್ ಪಿಕ್ಚರು ತುಂಬಾ ಈಸಿ ಇತ್ತು, ಹಡಗು, ಸಮುದ್ರ ಎಲ್ಲ ಕೂಡ ಇತ್ತು, ಬರಿಬೋದಾಗಿತ್ತು. ಅದಾದಮೇಲೆ
ಕ್ವಾಲಿಟಿ ಆಫ್ ಮರ್ಸಿ ಪೈಮ್ ಕೊಟ್ಟಿದ್ರು, ಹೇಳಿದ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ನೋಡ್ಕೊಳ್ಳಿಲ್ಲ, ಲೈನ್ ಬೈ ನೋಡ್ಕೊಳ್ಳಿ ಅಂತ 2 ಕೊಟ್ಟಿದ್ದಾರೆ, 1 ಬರೆದರೆ 4 ಮಾರ್ಕ್ಸು. ನೆಕ್ಸ್ಟು ಪ್ಯಾಸೇಜ್ ಕೊಟ್ಟಿದ್ರು 4 ಮಾರ್ಕ್ಸಿಗೆ, ಅರ್ಥ ಆಯ್ತಾ, 2+2. ಅದಾದಮೇಲೆ ಯಾವ್ದು ಕೊಟ್ಟಿದ್ರು, ಗ್ರ್ಯಾಂಡ್ ಕ್ಲಾಮ್ಸೆಟಿ ಸಮ್ರಿಗೆ ನೋಡ್ಕೊಳ್ಳಿದೆ 4 ಮಾರ್ಕ್ಸಿಗೆ ಸೇಮ್ ಅದನ್ನೇ ಹಾಕಿದ್ದಾರೆ. ಸೊ ಅದು ಬೇಡನವರು ವಿಕ್ರೂಕಕ್ ಅವರು ಬರೆದಂಥ ದ ಸಾಂಗ್ ಆಫ್ ಇಂಡಿಯಾ ಬರಬೇಕಾಗಿತ್ತು. ಆಮೇಲೆ ಏರ್ ಪೊಲ್ಯೂಷನ್ನು ಹೇಳಿದೆ ನಮಗೆ, ಪೊಲ್ಯೂಷನ್ ನೋಡ್ಕೊಳ್ಳಿ ಅಂತ ಆಲ್ಮೋಸ್ಟು ಏರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ, ಕ್ಯಾಸಸ್ ಆ್ಯಂಡ್ ಎಫೆಕ್ಟ್ಸು. ಲಾಸ್ಟಿಗೆ ಲೆಟರ್ ರೈಟಿಂಗು 5 ಮಾರ್ಕ್ಸ್ ಕೊಟ್ಟಿದ್ರು. ಆಲ್ಮೋಸ್ಟ್ ಇದು ಕೂಡ ಈಸಿ ಇತ್ತು, ಪರ್ಸನಲ್ ಅಫೇರ್ಸಲ್ಲಿ ಆಡಿಯೋದು ಬರಬಹುದಾಗಿತ್ತು. ಕಮೆಂಟ್ ಮಾಡಿ ನಿಮಗೆ 80 ಮಾರ್ಕ್ಸ್ಗೆ ಎಷ್ಟು ಬರ್ಬೋದು ಒಂದು ಅಂದಾಜು ಕಮೆಂಟ್ ಹಾಕಿ. ಸೊ ಸಾಧ್ಯ ಇದ್ದರೆ ನಿಮಗೆ ಎಲ್ಲ ಆನ್ಸರ್ಗಳನ್ನ PDF ಹಾಕಿರ್ತಾನೆ, ಎಲ್ಲಿ ಗ್ರೂಪಲ್ಲಿ, ಯಾವ ಗ್ರೂಪು, ನಮ್ಮೊಂದು ವಾಟ್ಸಪ್ ಚಾನಲ್ ಇದೆ ಟೆರರ್ ಗ್ರೂಪು, ಎಲ್ಲಿ ಕೂಡ ಹಾಕಿರ್ತೀನಿ, ಒಟ್ಟಲ್ಲಿ ಒಟ್ಟಿನ ಚಾನಲ್ ಹಾಕಿರ್ತೀನಿ, ಅಥವಾ ಅಲ್ಲಿ ಹಾಕಲಿಲ್ಲ ಅಂದರೆ ಇಲ್ಲಿ ಹಾಕಿರ್ತೀನಿ, ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಗಣಿತ ವಿಷಯದಲ್ಲಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶ್ಚನ್ಗಳು ಎಲ್ಲವನ್ನು ಕವರ್ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋ ಬಿಡದೆ ನೋಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ ತುಂಬಾ ಯೂಸ್ಫುಲ್ಲು. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.